ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್. ಇವತ್ತು ಕಡೆ ಸೋಮವಾರ ಅಲ್ಲ, ಕೊನೆಯ ಸೋಮವಾರ. ಹಾಗಾಗಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಐತಿ. ಇವಾಗ ನಾನು ಅಲ್ಲೇ ಕಾಯಿ ಹೊಡೆಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಆ ಕ್ಲಿಪ್ಸನ್ನು ನೋಡಿ. शरणार्थी शरणपति लिंगपति हर हर महादेव विजय महंत शिवयोगिಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಕಾಯಿ ಹೊಡೆಸ್ಕೊಂಡು ಮನೆಗೆ ಬರೋತ್ಲಿಗೆ 11 ಗಂಟೆ ಆಗಿತ್ತು. 11 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. 3 ತಾಸು ಸ್ಟಡಿ ಮಾಡಿದೆ, ಆಮೇಲೆ 1 ತಾಸು ರೆಸ್ಟ್ ಮಾಡಿದೆ. ಇದನ್ನು ನೀವು ಶಾರ್ಟ್ಸಲ್ಲಿ ನೋಡಿದ್ದೀರಾ ಅಂತ ಗೊತ್ತು. ನೆಕ್ಸ್ಟ್ ನಾನು 3 ಗಂಟೆಯಿಂದ 5 ಗಂಟೆವರೆಗೂ ಮತ್ತೆ 2 ತಾಸು ಸ್ಟಡಿ ಮಾಡಿದೆ. ಮತ್ತು ಈವ್ನಿಂಗ್ ತೇರು ಎಳೆಯೋಕ್ಕೆ ಜಾತ್ರೆಗೆ ಹೋದ್ವಿ. ನಾವು ಬೇಗ ಹೋಗಿದ್ವಿ, ಮತ್ತು ಗದ್ದಲಾಗುತ್ತೆ ಅಂತ. ಅದಕ್ಕಾಗಿ ಜಾತ್ರೆಯಲ್ಲಿ ಅತ್ತ ಇತ್ತ ತಿರುಗಾಡ್ತಾ ಇದ್ವಿ. ಇದು ಟ್ವಿಸ್ಟರ್ ತಿಂತೀವಿ, ಆಮೇಲೆ ಗೋಬಿ, ನೂಡಲ್ಸು, ಬಜ್ಜಿ ಎಲ್ಲ ತಿಂತೀವಿ ಫ್ರೆಂಡ್ಸ್. ತುಂಬ ಜಾತ್ರೆಯಲ್ಲಿ ಏನೋ ಒಂದು ಸಡಗರ. ಅದು ಅನ್ಹೆಲ್ದಿ ಅಂತ ಗೊತ್ತಿದ್ರೂ ಸಹ ನಾವು ತಿಂತೀವಿ. ಯಾಕಂತಂದರೆ ಏನು ವರ್ಷಕ್ಕೊಮ್ಮೆ ಇರುತ್ತಲ್ಲ, ಏನೋ ಒಂದು ದಿನ ಮಜಾ ಮಾಡಿಬಿಡೋಣ ಅಂತ ಆ ರೀತಿಯಾಗಿ ತಿಂತೀವಿ ಫ್ರೆಂಡ್ಸ್. ನಾನು ಅಷ್ಟೇ ಅಲ್ಲ, ನೀವು ತಿಂತೀರಾ ಅಂತ ನನಗೆ ಗೊತ್ತು. ನೆಕ್ಸ್ಟ್ ಕಾರ್ನು, ಇದಂತೂ ನನ್ನ ಫೇವ್ರೆಟ್. ಎಲ್ಲೋದ್ರೂ ನಾನು ಇದನ್ನಂತೂ ಮಿಸ್ ಮಾಡೋದೇ ಇಲ್ಲ. ಆಮೇಲೆ ಇವಾಗ ತೇರು ಎಳಿತಾ ಇದ್ದಾರೆ. ಇದರ ಕ್ಲಿಪ್ಸನ್ನು ನೋಡಿ ಫ್ರೆಂಡ್ಸ್. ತೇರೆಲ್ಲ ಎಳೆಯೋದು ಮುಗಿದಾದ್ಮೇಲೆ ನಾವು ಮನೆ ಸೇರೋಕ್ಕೆ 8:30 ಆಯಿತು ಫ್ರೆಂಡ್ಸ್. 8:30ಯಿಂದ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ನಾನು ಮತ್ತೆ ಸ್ಟಡಿ ಮಾಡಲಿಲ್ಲ. ಇವತ್ತು ನಾನು ಓನ್ಲಿ 5 ತಾಸಷ್ಟೇ ಸ್ಟಡಿ ಮಾಡಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ 7 ಗಂಟೆ ಆಗಿರಬೇಕು ಬೆಳಗ್ಗೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಟೀ ಕುಡಿತಾ ಇದ್ದೀನಿ. ನಾನು ಬೆಳಗಿನ ಜಾವ ಎದ್ದೇಳೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಿನ್ನೆ ಜಾತ್ರೆಯಲ್ಲಿ ಓಡಾಡಿ ತುಂಬಾ ಟಯರ್ಡ್ ಆಗಿತ್ತು. ಕಾಲು ತುಂಬಾ ಪೇನ್ ಆಗ್ತಾಯಿದ್ವು. ಹಾಗಾಗಿ ಬೆಳಗ್ಗೆ ಬೇಗನೆ ಹೇಳೋಕ್ಕಾಗಲೇ ಇಲ್ಲ. ನಶಿಗ್ನಲ್ಲಿ 3 ಗಂಟೆಗೆ ಹೇಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ನನಗೂ ಸಹ ನಾವು ಕಂಟಿನ್ಯೂ ಆಗಿ ಹೇಳ್ತಾ ಇರ್ತೀವಿ. ಅದೇ ರೂಢಿಯಲ್ಲಿದ್ದರೆ ಆರಾಮಾಗಿ ಹೇಳ್ತಾನೆ ಇರ್ತೀವಿ. ಒಂದು ಸ್ವಲ್ಪ ಗ್ಯಾಪ್ ಮಾಡಿದ್ವಿ ಅಂತ ತಿಳ್ಕೊರಿ, ಇದೇ ರೀತಿ ತುಂಬಾ ಕಷ್ಟ ಆಗುತ್ತೆ ಎದ್ದೇಳೋಕ್ಕೆ. ದೇಹ ಸ್ಪಂದಿಸೋದೇ ಇಲ್ಲ ಎದ್ದೇಳೋಕ್ಕೆ. ನಾವು ಸ್ಟಡಿ ಮಾಡ್ತೀವಿ ಅಂದ್ರೂ ಸಹ ನಮ್ಮ ದೇಹ ನಮ್ಮ ಮಾತನ್ನು ಕೇಳೋದಿಲ್ಲ. ಮತ್ತು ರೆಸ್ಟ್ ಬೇಕು ಅನ್ನುತ್ತೆ. ನಾವೇ ಆ ಸಿಚುವೇಶನಲ್ಲಿ ಏನು ಮಾಡಿಬಿಡ್ತೀವಿ, ನಮ್ಮ ಮೈಂಡನ್ನು, ನಮ್ಮ ಮನಸ್ಸಿನ ಮಾತು ಕೇಳಿಬಿಡ್ತೀವಿ, ಇನ್ನೊಂದು ತಾಸು ಮಲ್ಕೊಳ್ಳೋಣ ಅಂತ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಹೆಂಗೂ ಗುರುವಾರ ದಿನ ಪೂಜೆ ಇದೆ ಅಲ್ಲ ಫ್ರೆಂಡ್ಸ್, ಎದ್ದೇಳಬೇಕು ಎನಿ ಕಂಡೀಷನ್. ಆವಾಗ ಎದ್ದೇಳೋ ರೂಟೀನ್ ಇಟ್ಕೊಳ್ತೀನಿ. ಇವಾಗ 1 ತಾಸು ಇಂಗ್ಲೀಷ್ ರೆಡಿ ಮಾಡಿದೆ. ಅದಾದಮೇಲೆ ಸ್ನಾನ ಮಾಡಿ ಟಿಫನ್ ರೆಡಿ ಮಾಡಿ ಇವಾಗ ನಾನು ಟಿಫನ್ಗೆ ಒಗ್ಗರಣೆ ಸುಸ್ಲಾ ಮಾಡಿದ್ದೀನಿ. ಅದನ್ನೇ ತಿಂದು ಮತ್ತೆ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನ್ನ ಸ್ಟಡಿ ಸ್ಟಾರ್ಟ್ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿ ಮತ್ತು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡೋತ್ಲಿಗೆ 11 ಗಂಟೆ ಆಗಿತ್ತು. 11 ಗಂಟೆಯಿಂದ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ ಫ್ರೆಂಡ್ಸ್. ನೆನಪಿದೆಯಾ, ಈ ಟೈಮು ನಾನು ವಿಡಿಯೋ ಮಾಡ್ತಾಯಿದ್ದೆ, ಲೈವಲ್ಲಿ ಬರಬೇಕು ಅಂತ ಲೈವ್ ಸ್ಟಾರ್ಟ್ ಮಾಡಿ ಓದಬೇಕು ಅಂದ್ಕೊಂಡಿದ್ದೆ.
ಆದರೆ ಲೈವ್ ಬರೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಪ್ರಶ್ನೆಗಳನ್ನು ಕೇಳಿದರು. ಹಾಗಾಗಿ ನಾನು ಉತ್ತರನ ಹೇಳ್ತಾ ಕೂತ್ಕೊಂಡ್ಬಿಟ್ಟೆ. ಅದಕ್ಕೆ ಟೈಮ್ ಆಯಿತು. ಅದು ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಅಷ್ಟೇ ಲೈವಲ್ಲಿದ್ದೆ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಜೊತೆ ನಾನು ಲೈವಲ್ಲಿ ಬಂದಿದ್ದಕ್ಕೆ. ಅದು ಫಸ್ಟ್ ಟೈಮು. ಲಾಸ್ಟ್ ಟೈಮ್ ಬಂದಿದ್ದೆ, ಅದು ಸರಿಯಾಗಿ ವರ್ಕ್ ಆಗಿದ್ದಿಲ್ಲ. ಇದು ಸೆಕೆಂಡ್ ಟೈಮು. ಇದು ಸಹ ಸರಿಯಾಗಿ ವರ್ಕ್ ಆಗಿಲ್ಲ. ನಾನು ಅರ್ಧ ಮುಖ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಏನೋ ಒಂಥರ ಖುಷಿ ಆಯಿತು. ನನಗಂತೂ ಖುಷಿ ಆಯಿತು, ನಿಮಗೂ ಖುಷಿ ಆಗೈತೆ ಅಂತ ಅಂದ್ಕೊಳ್ತೀನಿ. ಇವಾಗ ನಂದು ನೆಕ್ಸ್ಟು ಜಿಯೋಗ್ರಫಿನೂ ಸ್ಟಡಿ ಮುಗೀತು ಫ್ರೆಂಡ್ಸ್. ಇದಕ್ಕೆ 100 ರೂಪಾಯಿ ರುಪೀಸ್. ಇದು ಎದಕ್ಕೆ ತೊಗೊಂಡಿನಿ ಅಂತಂದರೆ, ನನ್ನ ಪುಸ್ತಕಕ್ಕೆಲ್ಲ ಇದರಲ್ಲಿ ಹಾಕಿರ್ತೀನಿ. ಎಲ್ಲ ಚಲಂಪಿಲಿಯಾಗಿ ಬೆಡ್ ಮೇಲೆ ಕುಂದ್ರತಾವು. ನಮ್ಮವ್ವ ತಗೊಂಡು ಬೈಯಕತ್ತಾಳ. ಅದಕ್ಕೆ ನಾನೇನು ಮಾಡತ್ತೀನಿ, ಇವನ್ನೆಲ್ಲ ಹಿಂಗತ್ತೆ ಇಡ್ತೀನಿ. ಓದಬೇಕಾದ್ರೆ ತೊಗೊಂಡು ಓದಾಕ್ತಾ ಇರುತ್ತೆ. ಇದೆಲ್ಲ ನಂದೇ ಕೊಡ್ತೀನಿ. ಇದನ್ನೆಲ್ಲ ಈ ರೀತಿಯಾಗಿ ಸ್ಟೋರೇಜ್ ಮಾಡಿ ಇಟ್ಬಿಡ್ತೀನಿ. ಈ ಥರ ಕೆಳಗೆ ಇಡ್ತೀನಿ. ಈ ಥರ ಇಟ್ಬಿಡ್ತೀನಿ. ಚೆನ್ನಾಗೈತಲ್ಲ ಫ್ರೆಂಡ್ಸ್? ಕಡಿತನ ಮಾಡಿಲ್ಲ. ಥ್ಯಾಂಕ್ ಯು. ನೀ ಕೇಳಿಸುತ್ತೆ ನಿನ್ನ ವಾಯ್ಸು. ಇಲ್ಲ. ಇವಾಗ 2 ಗಂಟೆಯಿಂದ 3 ಗಂಟೆವರೆಗೂ ನಾನು ರೆಸ್ಟ್ ಮಾಡಿ ಎದ್ದೆ ಫ್ರೆಂಡ್ಸ್. 1 ಅವರು ಮಲ್ಕೊಂಡಿದ್ದೆ. ಇವಾಗ ಎದ್ದು ಟೈಮ್ ನೋಡಿದ್ರೆ ಕರೆಕ್ಟಾಗಿ 3 ಗಂಟೆ ಆಗಿತ್ತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮು 3 ಗಂಟೆ 3 ನಿಮಿಷ ಆಗೈತಿ. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 3 ತಾಸು ಸ್ಟಡಿ ಮಾಡಬೇಕು ಅಂತ 3 ಪುಸ್ತಕ ಹಿಡ್ಕೊಂಡು ಕುಂತೀನಿ. ಕಂಪ್ಯೂಟರು, ಸೈನ್ಸು ಮತ್ತು ಕನ್ನಡ. ಇವಾಗ ನಾನು ಸೈನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇದನ್ನು 1 ತಾಸು ಓದಿದಾದಮೇಲೆ ನೆಕ್ಸ್ಟು ಕಂಪ್ಯೂಟರ್ ಓದ್ತೀನಿ. ಇವಾಗ ನಾನು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ವಿಜ್ಞಾನ ನೋಟ್ಸನ್ನು ಓದ್ಕೊಳ್ತಾ ಇದ್ದೀನಿ. ನಾನು ಈ ನೋಟ್ಸನ್ನೇ ನಿಮಗೂ ಸಹ ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಿ ಅಂತ ಕೇಳ್ತಾ ಇದ್ದರೆ, ಹ್ಯಾಂಡ್ ರೈಟಿಂಗು ತುಂಬಾ ಕೆಟ್ಟದಾಗಿದ್ವು. ಯಾಕಪ್ಪ ಅಂತಂದರೆ, ನಾನು ಯಾರು ನೋಡ್ತಾರೆ ಬಿಡು ಅಂತ ನನ್ನ ಪಾಡಿಗೆ ನನಗೆ ಅರ್ಥ ಆದರೆ ಸಾಕು ಅನ್ನೋ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಕಳಿಸಿದ್ದೀನಿ. ನನಗೂ ಕಳ್ಸೋಕ್ಕೆ ಇಷ್ಟ ಇದ್ದಿಲ್ಲ ಹ್ಯಾಂಡ್ ರೈಟಿಂಗ್ ಸಲುವಾಗಿ, ಆದರೂ ನಿಮಗೆ ಕೇಳಿದ್ದಕ್ಕೆ ಕಳಿಸಿದೆ. ಇವಾಗ ಟೈಮ್ 5 ಗಂಟೆ ಆಗಿದೆ. ತುಂಬಾ ಜೋರು ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ನಮ್ಮ ಊರಲ್ಲಿ ಇವತ್ತು ಜಾತ್ರೆ ಮುಗಿದು ಮರುದಿನ ಅಡ್ಡ ಪಲ್ಲಕ್ಕಿ ಇರುತ್ತೆ. ಈ ಪಲ್ಲಕ್ಕಿ ದಿನ ಕಂಪಲ್ಸರಿ ಮಳೆ ಬಂದೇ ಬರುತ್ತೆ. ಇದು ಅಡ್ಡ ಪಲ್ಲಕ್ಕಿಯ ಕ್ಲಿಪ್ಸು. ಅಡ್ಡ ಪಲ್ಲಕ್ಕಿ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿ ವಾಪಸ್ ಮನೆಗೆ ಹೋಗೋದ್ಲಿಗೆ 7 ಗಂಟೆ ಆಯಿತು. ಮನೆಗೆ ಹೋದ ತಕ್ಷಣ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಹಸಿವಾಗಿತ್ತು ಅದಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಟೊಮೆಟೊ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ಟಡಿ ಅಂತ ಕೊಡಬೇಡಿ ಫ್ರೆಂಡ್ಸ್. ಅವಾಗ ಈ ಥರ ನಂತರ ಅಡುಗೆ ಮಾಡಿ, ತುಂಬ ಮೈಂಡ್ ಶಾರ್ಪ್ ಆಗುತ್ತೆ. ನೋಡಿ ಬರ್ತೀಯಪ್ಪ ಇದು ಹಸಿ ಎಲ್ಲ ಬಿಸಿ ಆಗಮಟ್ಟ ಕರಿಬೇಕು. ಇವಾಗ ಖಾರ ನೋಡಿ, ಅರಿಶಿನ ಪುಡಿ, ಕಟ್ ಮಾಡಿ
ಈ ಥರ ಮಾಡಿ ಕೇಸ್ ನಾನು ಫೋನಿಗೆ ಕಳಿಸಿದ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ. ಎಲ್ಲದಿ ಇಲ್ಲಿ ಡೋರ್ದಾಗಿಟ್ಟೆ ಇಲ್ಲಿ ತೋರಿಸ್ಲೇ ಫ್ರೆಂಡ್ಸ್. ಇವಾಗ ಈ ಥರ ಚಟ್ಟ ತೋರಿಸ್ತಾನೆ. ಈ ಥರ ಚಟ್ಟ ಮಾಡಿದಾಗ ಇದಕ್ಕೆ ನಾವು ರೈಸನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಟೊಮೆಟೊ ಬಾತ್ ರೆಡಿ ಆಯಿತು. ರೆಡಿ ಟು ಈಟ್. ಇವಾಗ ನಾವು ಬಿಸಿ ಬಿಸಿ ಟೊಮೆಟೊ ಬಾತನ್ನು ತಿಂತೀವಿ. ಸಖತ್ತಾಗಿದೆ ಫ್ರೆಂಡ್ಸ್. ಊಟ ಮಾಡಿ ಬರೋತ್ಲಿಗೆ 7:30 ಆಯಿತು. ಇವಾಗ 7:30ಇಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಜಿಯೋಗ್ರಫಿ ಕ್ಲಾಸನ್ನು ಕೇಳ್ತಾ ನೋಟ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಂದು ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಆಯಿತು. ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಮಂಜುನಾಥ್ ಸರ್ದು ಜಿಯೋಗ್ರಫಿ ಕ್ಲಾಸು ತುಂಬಾ ಸಖತ್ತಾಗಿ ಹೇಳ್ತಾರೆ ಅಂತ. ಅದನ್ನೇ ನಾನು ಇವಾಗ ಕೇಳ್ತಾನೆ ನನ್ನ ನೋಟ್ಸನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 8:16 ಆಗೈತೆ ಟೈಮು. ನಂದು ಲ್ಯಾಪ್ಟಾಪಲ್ಲಿರುವಂತಹ ಚಾರ್ಜ್ ಕೂಡ ಖಾಲಿ ಆಯಿತು. ನಾನು ಚಾರ್ಜನ್ನು ಇಲ್ಲಿ ಹಾಕ್ಕೊಂಡು ಮತ್ತೆ ಕ್ಲಾಸ್ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಫ್ರಿಜ್ಜಿಂದು ಬೋರ್ಡಲ್ಲಿ ನನ್ನ ಚಾರ್ಜನ್ನು ಹಾಕ್ಕೊಂಡು ಮತ್ತೆ ಕ್ಲಾಸ್ ಕೇಳ್ತಾ ಇದ್ದೀನಿ. ಕಂಟಿನ್ಯೂ ಆಗಿ 2 ತಾಸು ಕ್ಲಾಸ್ ಕೇಳಿದೆ ಫ್ರೆಂಡ್ಸ್. ಮತ್ತು ನೋಟ್ಸು ಸಹ ಮಾಡಿಕೊಂಡೆ ಫ್ರೆಂಡ್ಸ್. ಟೈಮ್ ಬೇರೆ 9:30 ಆಯಿತು. ಇನ್ನು ನಾನು ಮಲ್ಕೊಳ್ಳೋ ಟೈಮ್ ಆಯಿತು. 1 ಹಾಫ್ ಟಿ ವಿ ನೋಡ್ತಾ ಮಲ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಮುಂಜಾನೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾನು ಜಸ್ಟ್ ಎದ್ದೆ. ಇವಾಗ ಟೈಮು 5:50 ಆಗೈತಿ. ಇವಾಗ ನಾನು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ನಾನು ಮುಖ ತೊಳ್ಕೊಂಡು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನಗೆ 6 ಗಂಟೆಗೆ ಎಚ್ಚರ ಆಯಿತು. 6 ಗಂಟೆಯಿಂದ 7:30 ತನಕ ಆದರೂ ನನ್ನ ಸ್ಟಡಿನ ಮಾಡೋಣ, ಟೈಮ್ ವೇಸ್ಟ್ ಮಾಡೋಣ ಅಂತಂದು ಎದ್ದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ನಾನು ನಿನ್ನೆ ನೈಟು ಜಿಯೋಗ್ರಫಿ ಕ್ಲಾಸನ್ನು ಅಧ್ಯಾಯ 2 ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಈ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ. ಅದು ಇನ್ನೊಂದು ಚೂರು ಉಳಿದೈತಿ. ಅದನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವ್ರದ್ದು ಜಿಯೋಗ್ರಫಿ ಕ್ಲಾಸ್ ಯಾಕೆ ಕೇಳ್ತೀನಪ್ಪ ಅಂತಂದರೆ, ನಾವು ಓದೋದಕ್ಕಿಂತ ಈ ರೀತಿ ಕ್ಲಾಸ್ ಕೇಳೋದ್ರಿಂದ
ತುಂಬಾ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದರೆ ಇವರು ಸರು 360 ಆ್ಯಂಗಲಲ್ಲಿ ಹೇಳ್ತಾರೆ. ಒಂದು ಟಾಪಿಕ್ ಇದೆಯಲ್ಲ ಅದ್ರ ಸುತ್ತ ಏನೇನು ಪ್ರಶ್ನೆ ಕೇಳಬಹುದು, ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಈ ಟಾಪಿಕಲ್ಲಿ ಒಂದೇ ಒಂದು ಮಾರ್ಕ್ಸ್ ಸಹ ಮಿಸ್ ಆಗಬಾರ್ದು, ಆ ರೀತಿಯಾಗಿ ಇವರು ತಮ್ಮ ಪಾಠವನ್ನು ವಿವರಣೆ ಮಾಡ್ತಾರೆ. ಹಾಗಾಗಿ ಇವ್ರ ಕ್ಲಾಸ್ ತುಂಬಾ ಚೆನ್ನಾಗಿರ್ತವೆ. ನಾನು ನಿಮಗೆ ಸಹ ಹೇಳೀನಿ, ಅದನ್ನೇ ಕ್ಲಾಸನ್ನು ನೀವು ಸಹ ರೆಫರ್ ಮಾಡಬಹುದು. ಇವತ್ತು ಈ ಟಾಪಿಕನ್ನು ನಾನು ಫುಲ್ ಕಂಪ್ಲೀಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರೋ ನೋಟ್ಸು ಸಹ ಸಿಕ್ತು, ಪರ್ಫೆಕ್ಟಾಗಿ ಅರ್ಥನೂ ಸಹ ಆಗೈತಿ. ಮತ್ತು ನಾನು ಇನ್ನೊಂದು ಸರ್ತಿ ನನ್ನ ನೋಟ್ಸನ್ನು ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಸಾಕು. ಟಾಪಿಕ್ ಬಗ್ಗೆ ಮತ್ತೆ ರಿಪೀಟಾಗಿ ಓದೋದೇ ಬೇಡ, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಕ್ಲಾಸೆಲ್ಲ ಕಂಪ್ಲೀಟ್ ಆಯಿತು. ನನ್ನ ನೋಟ್ಸು ಸಹ ನೋಡಿ ರೆಡಿ ಆಯಿತು. ಮತ್ತು ಟೈಮ್ ಎಷ್ಟಾಯಿತು? ಟೈಮ್ 6:51 ಆಯಿತು. 1 ತಾಸಲ್ಲಿ ಮುಗೀತು ಫ್ರೆಂಡ್ಸ್. ಸ್ವಲ್ಪನೇ ಇತ್ತು. ನಿನ್ನೆ ದಿನವೇ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು 1 ಅವರ್ದು ಅಷ್ಟೇ ಉಳ್ಕೊಂಡಿತ್ತು. ಇಷ್ಟು ನೋಡಿ, ಆ ಟಾಪಿಕ್ ಮೇಲೆ ಇಷ್ಟೊಂದು ನೋಟ್ಸು ಮಾಡಬೇಕಾಯಿತು. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಕೆಲಸ ಮಾಡ್ತೀನಿ. ನಾನು ನನ್ನ ಸ್ಟಡಿನ ಅಲ್ಲಿಗೆ ಎಂಡ್ ಮಾಡಿ ನಾನು ನನ್ನ ಮನೆ ಕೆಲಸ ಏನೆಲ್ಲ ಮುಗಿಸ್ಕೊಂಡು ಕಸ ಹೊಡೆದು ನೆಲ ಒರೆಸಿ ನೆಕ್ಸ್ಟ್ ಇವಾಗ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಿ, ಸಾಂಬಾರು ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿಕೊಂಡು ಮತ್ತು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ನಾನನೂ ಆಯಿತು. ಇವಾಗ ನಾನು ಟಿಫನ್ನು ಮಾಡ್ತಾಯಿದ್ದೀನಿ. ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ನಾನು ಇವಾಗ ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ ಟೆರೆಸ್ ಮೇಲೆ ಬಂದೀನಿ. ಇವಾಗ ಟೈಮ್ 10 ಗಂಟೆ ಫ್ರೆಂಡ್ಸ್. 10 ಗಂಟೆಯಿಂದ ನಾನು ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಈ 2 ಸಬ್ಜೆಕ್ಟು 2 ತಾಸು ನಾನು ಇಲ್ಲೇ ಕುಂತ್ಕೊಂಡು ಓದ್ತೀನಿ. ಹಿಸ್ಟ್ರಿ ನೋಟ್ಸು ನಾನಿಲ್ಲಿ ಕುತ್ಕೊಂಡು ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಓಕೆ. ಇವಾಗ ಟೈಮು 9:44 ಆಯಿತು. ನಾನು ಇವಾಗಲೇ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ಕೂಲ್ ನೋಟ್ಸೇ ರಿವಿಷನ್ ಮಾಡ್ತಾಯಿದ್ದೀನಿ. ಎಲ್ಲ ಟಾಪಿಕ್ಸ್ಗಳನ್ನು ಓದ್ತಾ ಇವಾಗ ಕಮಿಷನರ ಆಳ್ವಿಕೆಗೆ ಬಂದಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಮಾತು, ಇಷ್ಟೊಂದೆಲ್ಲ ಇರುತ್ತೆ, ಅದನ್ನೆಲ್ಲ ಹೆಂಗೆ ನೆನಪಲ್ಲಿ ಇಟ್ಕೋಬೇಕು ಅಂತ ಕೇಳ್ತಾ ಇರ್ತೀರಿ. ಅದೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಭಾಳ ಇರುತ್ತೆ ಫ್ರೆಂಡ್ಸ್. ಆದರೂ ಸಹ ನಾವು ಓದಿದ್ದು ಯಾವತ್ತೂ ಸಹ ನಮಗೆ ಕೈ ಬಿಡಲ್ಲ. ನಮ್ಮ ಎಕ್ಸಾಮ್ ಟೈಮಲ್ಲಿ ನೆನಪಾಗೇ ಆಗುತ್ತೆ. ರಿವಿಷನ್ ಸಹ ಕಂಟಿನ್ಯೂ ಆಗಿ ಮಾಡ್ತಾಯಿರಿ, ಅದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಿಸ್ಟ್ರಿ 1 ಅವರ್ ಓದೋದಾಯಿತು. ಇವಾಗ ನಾನು ಪೊಲಿಟಿಕಲ್ ಓದ್ಕೊಳ್ತಾ ಇದ್ದೀನಿ. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ 2 ಕಂಪ್ಲೀಟ್ ಆಗೋದ್ಲಿಗೆ 12 ಗಂಟೆ ಆಯಿತು. ಕೆಳಗಡೆ ಬಂದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡಬೇಕು ಫ್ರೆಂಡ್ಸ್. ಭಾಳ ದಿನ ಆಯಿತು ಕರೆಂಟ್ ಅಫೇರ್ಸ್ನೇ ನಾನು ಓದ್ಕೊಂಡು ಇಲ್ಲ. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದು ಇವಾಗ 2024 ಜನವರಿ ಮತ್ತು ಫೆಬ್ರವರಿ 2 ಮಂತ್ಸ್ದು ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸು ಕಂಪ್ಲೀಟ್ ಆಗೈತಿ. ಇವಾಗ ನಾನು ಮಾರ್ಚ್ದು ಸ್ಟಾರ್ಟ್ ಮಾಡೀನಿ. ಇವತ್ತು ಮಾರ್ಚ್ದು ಸಹ ಪಾರ್ಟ್ 1 ಪಾರ್ಟ್ 2 ಭಾಗಗಳನ್ನು ಮಾಡಿದ್ದಾರೆ ಸರ್. ಇವತ್ತು ನಾನು ಪಾರ್ಟ್ 1 ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. ಅದು 1 ತಾಸು 15 ನಿಮಿಷದ್ದು ವಿಡಿಯೋ ಇತ್ತು. ನಾನು ಮುಗಿಸೋದ್ಲಿಗೆ 2 ತಾಸು ಬೇಕಾಯಿತು ಫ್ರೆಂಡ್ಸ್. 12ಕ್ಕೆ ಸ್ಟಾರ್ಟ್ ಮಾಡೀನಿ. ಇವಾಗ 1:49 ಆಯಿತು. ಇವಾಗ ನಾನು ನನ್ನ ಸ್ಟಡಿನ ಎಂಡ್ ಮಾಡಿ ಇವಾಗ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟಡಿನ ಕಂಟಿನ್ಯೂ ಮಾಡಿ. ಇವಾಗ ನಂದು ರೆಸ್ಟ್ ಆಯಿತು. 3 ಗಂಟೆ 16 ನಿಮಿಷ ಆಯಿತು. ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಎಕನಾಮಿಕ್ಸ್ ಕ್ಲಾಸನ್ನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನನ್ನ ಎಕನಾಮಿಕ್ಸ್ ಕ್ಲಾಸು ಸ್ಟಾರ್ಟ್ ಆಯಿತು.
ಇವರು ಸಹ ಎಕನಾಮಿಕ್ಸ್ ಕ್ಲಾಸನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಎಕನಾಮಿಕ್ಸ್ ಕ್ಲಾಸ್ ಯಾವತ್ತು ಕೇಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ನಾನು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ, ಇವಾಗೂ ಸಹ ಹೇಳ್ತಾ ಇದ್ದೀನಿ. ಬನಶಂಕರಿ ಆನಂದ್ ಸರ್ದು ಯೂಟ್ಯೂಬ್ ಚಾನಲ್ನಲ್ಲಿ ಇವರು ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮತ್ತೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.